ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ಸಾಕು, ನಾನಾ ತರಹದ ರೋಗಾಣುಗಳನ್ನು ತಡೆಯುವ ಶಕ್ತಿ ಅದರೊಳಗಿದೆ. ಅದರ ಮೇಲೆ ಬಂದ ಗಾಳಿ ಬಡದರೂ ಸಾಕು. ತೀರ್ಥದಲ್ಲಿ ತುಳಸಿಯನ್ನು ಹಾಕಿ ಆ ತೀರ್ಥವನ್ನು ಸ್ವೀಕಾರ ಮಾಡಿದರೂ ಸರಿ. ನೇರವಾಗಿ ತುಳಸಿ ದಳವನ್ನು 3 ಬಾರಿ ತೀರ್ಥವನ್ನು ತೆಗೆದುಕೊಳ್ಳುವಾಗ ತುಳಸಿ ದಳದ ಜೊತೆಗೆ ತೆಗೆದುಕೊಳ್ಳಬೇಕು. ಪಂಚ ಪ್ರಾಣಾಹುತಿಗಳನ್ನು ತೆಗೆದುಕೊಳ್ಳುವಾಗ ತುಳಸಿ ದಳದ ಜೊತೆಗೆ ಅದನ್ನು ಸ್ವೀಕಾರ ಮಾಡಬೇಕು. ಕಿವಿಯಲ್ಲಿ ತುಳಸಿಯ ಧಾರಣೆಯನ್ನು ಮಾಡಬೇಕು. ಈ ರೀತಿ ಭಗವಂತನಿಗೆ ಅರ್ಪಿತವಾದ ತುಳಸಿ ಪತ್ರವನ್ನು ನಾವು ಸ್ವೀಕಾರ ಮಾಡಿದರೆ ನಮ್ಮ ಎಲ್ಲ ಪಾಪಗಳೂ ದೂರ ಆಗ್ತವೆ, ರೋಗಗಳೂ ದೂರ ಆಗ್ತವೆ. ಅಂತಹ ಶ್ರೇಷ್ಠವಾದ ಗುಣವನ್ನು ಭಗವಂತ ತುಳಸಿ ಪತ್ರದಲ್ಲಿ ಇಟ್ಟಿದ್ದಾನೆ. ಆ ತುಳಸಿ ಪತ್ರವನ್ನು ಪರಮಾತ್ಮನಿಗೆ ನಾವು ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಭಗವಂತ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ.